ನೋಡಿ ಸ್ನೇಹಿತರೆ, ಏನೂ ಆಗಲಿಲ್ಲ. ಆಧಾರ್ ಕಾರ್ಡ್ನಿಲ್ಲ, ಏನೂ ಇಲ್ಲ, ಎಲ್ಲ ಉಲ್ಟಾ ಪಲ್ಟಾ ಕೆಲಸ ಆಯಿತು. ಈಗ ಅವನ ಜನನ ಪ್ರಮಾಣ ಪತ್ರ ನೋಡಿ, ಸೀರೆದು ಪಾರ್ಸಲ ಬಂದು 2-3 ದಿನ ಆಯಿತು. ಸಾರಿ ಸ್ನೇಹಿತರೆ, ಯಾಕೆ ಅಂದರೆ ನನಗೆ ಸ್ವಲ್ಪ ಕೆಲಸ ವೇರ್ ಸಾರಿ ಅಂತಲೇ ಹೇಳ್ಬೋದು. ನೋಡಿ, ನಮ್ಮ ಚಾನಲ್ನ ನೋಡ್ತಾ ಇದ್ದೀವಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದಿಷ್ಟು ಸೀರೆಗಳೀಗ ನನ್ನ ಹತ್ರ ಇದು ಡೈಲಿ ವೇರ್ ಸಾರಿ ಅಂತಲೇ ಹೇಳ್ಬೋದು, ಪುನಮ್ ಸಾಡಿ. ನೋಡಿ ಸ್ನೇಹಿತರೆ, ನೋಡಿ ಧನುಷನ್ ಬಿಡ್ಲಿಕ್ಕೆ ಹೊಂಟಿ. ಈಗ ಗ್ಯಾಸನ್ನು ಆಫ್ ಮಾಡ್ಕೊಂಡ್ಬಿಡ್ತೇನೆ ಸ್ನೇಹಿತರೆ, ಸಾಕು ಇಷ್ಟು, ಏನು ಹಾಕು. ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಸ್ನೇಹಿತರೆ? ಎಲ್ಲರೂ ಚೆನ್ನಾಗಿದ್ದೀರಾ? ನಾವು ಸಹ ಚೆನ್ನಾಗಿದ್ದೀವಿ. ನೋಡಿ ಬನ್ನಿ, ಈಗ ಎಲ್ಲಿಗೆ ಹೊರಟಿದ್ದೀಪ್ಪ? ಬೆಳಗ್ಗೆ ಅಂದರೆ 10 ಗಂಟೆಗಿದೆ. ಅವನದು ಆಧಾರ್ ಕಾರ್ಡು ಚೇಂಜ್ ಮಾಡಿಸ್ಲಿಕ್ಕಿತ್ತು, ಮತ್ತು ನಾಳೆ ಶಾಲೆಗೆ ಹೋಗ್ತಾನಲ್ಲ ಅವನು. ಮತ್ತು ಸರ್ ಫೋನ್ ಹಚ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಹೇಳಿ ನಮ್ಮ ಫ್ರೆಂಡ್ಸಿಗೆಲ್ಲ. ಗುಡ್ ಮಾರ್ನಿಂಗ್ ಅಂತ ನೋಡಿ ಮಾತಾಡ್ತಾ ಇಲ್ಲ. ಬೇಡವಾದ ಸಮಯದಲ್ಲಿ ತುಂಬಾ ಮಾತಾಡ್ತಾರೆ ಸ್ನೇಹಿತರೆ. ಇವಂದು ಸ್ವಲ್ಪ ಹೆಸರು ಮಾತ್ರ ಚೇಂಜ್ ಮಾಡಿಸ್ಬೇಕು, ಇವಂದಲ್ಲ. ಇವನ ಆಧಾರ್ ಕಾರ್ಡಲ್ಲಿ ಇವ್ರ ಪಪ್ಪನ ಚೇಂಜ್ ಮಾಡಿಸ್ಬೇಕಾಗಿದೆ. ಸ್ವಲ್ಪ ಮಿಸ್ಟೇಕ್ ಆಗಿದೆ. SHRI ಬರಬೇಕಾಗಿತ್ತು, ಡಬಲ್ E ಬಂದುಬಿಟ್ಟಿದೆ ಅಂತೆ. ನೋಡಿ, 2 ಅಕ್ಷರ ತೆಗೆದು 1 ಅಕ್ಷರ ಹಾಕಬೇಕಾಗಿದೆ ಅಷ್ಟೇ. ಹಾಗೆ ನಂದು ಫೋಟೋ ಚೇಂಜ್ ಮಾಡಬೇಕಾಗಿದೆ. ನಂದು ತುಂಬ ದಿನದ್ದಿದೆ. ಫಸ್ಟಿಗೆ ಸ್ಟಾರ್ಟಿಂಗ್ ಏನು ಆಧಾರ್ ಕಾರ್ಡ್ ಬಂದವಲ್ಲ 2000 ಯಾವಾಗಂದರೆ 9-10ರಲ್ಲಿ ಬಂದಿರ್ಬೋದು, ನನಗೆ ಅಂದಾಜಿಲ್ಲ. ಆವಾಗಿಂದಿದೆ ನನ್ನ ಫೋಟೋ. ಅಂದರೆ ಇವನು ಹುಟ್ಟಿರಲಿಲ್ಲ, ಆವಾಗಲಿಂದ ಇದೆ ನನ್ನ ಫೋಟೋ. ಅದಕ್ಕಾಗಿ ಅದನ್ನು ಚೇಂಜ್ ಮಾಡಿಸ್ಬೇಕು. ಶ್ರೇಯಾನು ಮೊಬೈಲ್ ನಂಬರ್ ಚೇಂಜ್ ಮಾಡಿಸ್ಬೇಕಾಗಿದೆ. ಅವಳು ಕಾಲೇಜಿಗೆ ಹೋಗಿದ್ದಾಳೆ. ಅವಳಿಲ್ಲದೆ ಮೊಬೈಲ್ ನಂಬರ್ ಚೇಂಜ್ ಮಾಡ್ತೀನಿ ಅಂದರೆ ಮಾಡಿಸ್ಕೊಂಬರುತ್ತೆ, ಇಲ್ಲಾಂದರೆ ಇಲ್ಲ. ಅಲ್ಲಿಗೆ ಹೋದ್ಮೇಲೆ ಸಿಗ್ತೆ. ನೋಡಿ ಸ್ನೇಹಿತರೆ, ಏನೂ ಆಗಲಿಲ್ಲ. ಆಧಾರ್ ಕಾರ್ಡ್ನಿಲ್ಲ, ಏನೂ ಇಲ್ಲ, ಎಲ್ಲ ಉಲ್ಟಾ ಪಲ್ಟಾ ಕೆಲಸ ಆಯಿತು. ಈಗ ಅವನ ಜನನ ಪ್ರಮಾಣ ಪತ್ರ ಅವನದು ಕರೆಕ್ಟ್ ಇದೆಯಲ್ಲ ಹೆಸರು. ಜನನ ಪ್ರಮಾಣ ಪತ್ರದಲ್ಲಿ ತಾಯಿ ಹೆಸರು ಬಂದು ಪ್ರೇಮ ಮಾತ್ರ ಇದೆ. ಆಧಾರ್ ಕಾರ್ಡಲ್ಲಿ ಪ್ರೇಮ ಮಧುನ್ಕಿ ಇದೆ. ಎಲ್ಲ ಉಲ್ಟಾ ಪಲ್ಟಾ ಸ್ನೇಹಿತರೆ. ಈಗ ಅವನ ಮೊದಲಿಗೆ ಅವನ ಡೇಟ್ ಆಫ್ ಬರ್ತ್ ಕಾರ್ಡ್ ಏನಿದೆಲ್ಲ ಜನನ ಪ್ರಮಾಣ ಪತ್ರ ಚೇಂಜ್ ಮಾಡಿಸ್ಬೇಕಂತೆ. ಅದು ಎಷ್ಟು ದಿನಕ್ಕೆ ಬರುತ್ತೋ ಅಲ್ಲಿಂದ ಆಧಾರ್ ಕಾರ್ಡ್ ಎಲ್ಲ ಚೇಂಜ್ ಮಾಡಿಸ್ಬೇಕಂತೆ. ಆ ಟಿಕ್ ನಂಬರ್ 23ನೇ ತಾರೀಕು, ಜನವರಿ 23ನೇ ತಾರೀಕು ಲಾಸ್ಟ್ ಡೇಟ್ ಇದೆ. ನೋಡಿ, ಸಡನ್ಲಿ ಹೇಳಿಬಿಡ್ತಾರೆ. ಮುಂಚೆ ಹೇಳಿದರೆ ಏನು ಪ್ರಾಬ್ಲಮ್ ಆಕ್ಕಿದ್ದಿಲ್ಲ. ಈ ಥರ ಸಡನ್ಲಿ ಹೇಳಿಬಿಟ್ರೆ ತುಂಬಾ ಕಷ್ಟ ಸ್ನೇಹಿತರೆ, ಏನು ಮಾಡೋದಕ್ಕೆ ಬರಲ್ಲ. ಈಗ ಅರ್ಜೆಂಟಿಗೆ ಊರಿಗೆ ಹೋಗಬೇಕಾ, ಎಂತ ಮಾಡಬೇಕು ಅದು ತಿಳಿತಾ ಇಲ್ಲ. ಆಲ್ರೆಡಿ ಈಗ ಒಂದು ಸತಿ ಆಧಾರ್ ಕಾರ್ಡ್ ಸರಿ ಇಲ್ಲ ಅಂತ, ಡೇಟ್ ಆಫ್ ಬರ್ತು ಇವನ ಹೆಸರು ಸರಿ ಇಲ್ಲ ಅಂಥೇಳಿ ಕೋರ್ಟ್ ಅಪ್ಡೇಟ್ ಮಾಡಿಸ್ಕೊಂಬಂದಿವಿ, ಕೋರ್ಟಿಗೆ ಹೋಗಿ ಬಂದೀವಿ. ಇನ್ನು ಮತ್ತು ಅಕ್ಷರ ಬರೆಯೋರು ಭಾರಿ ಮಿಸ್ಟೇಕ್ ಮಾಡ್ತಾರೆ ಸ್ನೇಹಿತರೆ. ಏನು ಮಾಡೋದು ನೋಡಿ, ಈಗ ಆ ಕಡೆನೇ ಇಲ್ಲ ಈ ಕಡೆನೇ ಇಲ್ಲ, ಮತ್ತು ಬರೀ ಬೈಸ್ಕೊಳ್ಳೋದೇ ಆಗುತ್ತೆ ನಮಗೆ. ಈಗ ಏನು ಮಾಡೋದು ಗೊತ್ತಿಲ್ಲ. ನಮ್ಮ ಮಾಮನಿಗೆ ಕಾಲ್ ಮಾಡಿದ್ದೀನಿ, ನನ್ನ ತಂಗಿ ಗಂಡನಿಗೆ. ಫ್ಯಾನ್ ಹಾಕಪ್ಪ. ನಮ್ಮ ತಂಗಿ ಅವರ ಗಂಡನಿಗೆ ಕಾಲ್ ಮಾಡಿದ್ದೀನಿ. ಅವರಲ್ಲೇ ಇರೋದು ಊರಲ್ಲಿ. ಕೇಳಿದ್ದೀನಿ ಮುನ್ಸಿಪಾಲ್ಟಿಗೆ ಹೋಗಿ ಮಾಡ್ತಾರನಂಥೇಳಿ. ಅವ್ರು ಅಲ್ಲಿದ್ದೇನೆ ಮಾಡಿಸಿ ಕಳಿಸಿದ್ರೆ ಒಳ್ಳೆಯದು ಸ್ನೇಹಿತರೆ. ಕಳಿಸಿದ್ರೆ ನಾನಿಲ್ಲಿ ಇದನ್ನು ಮಾಡ್ಬೋದು. ಅದಕ್ಕೆ ನೋಡ್ತೀನಿ ಸ್ನೇಹಿತರೆ ಏನೇನು ಆಗುತ್ತೆ ಅಂಥೇಳಿ. ಈಗ ಏನು ಮಾಡೋಣ ರೀ? ಧನುಷ, ನೀ ಶಾಲೆಗೆ ಇವತ್ತು ಹೋಗು, ನೋಡೋಣ ಸರಿ ಆದರೆ ಆಗ್ಲಿಕ್ಕಂದ್ರೆ 10th ರಿಸಲ್ಟ್ ಕಾರ್ಡ್ ಬಂದಮೇಲೆ ಮಾಡ್ಲಿಕ್ಕೆ ಬರುತ್ತಂದ್ರಲ್ಲ, ಆವಾಗ ಮಾಡಿದ್ರೆ ಆಯ್ತು ಅಲ್ವಾ? ಹೌದಿಲ್ಲ? 10th ರಿಸಲ್ಟ್ ಕಾರ್ಡ್ ಬಂದ ಮೇಲೇ ಮಾಡಲಿಕ್ಕೂ ಬರುತ್ತೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಅಷ್ಟರವರೆಗೂ ನಾವೆಲ್ಲ ಆಧಾರ್ ಕಾರ್ಡನ್ನು ತಿದ್ದಿಸ್ಕೊಂಡ್ಬಿಡ್ತೇವೆ. ನೋಡಿ, ಸೀರೆದು ಪಾರ್ಸಲ ಬಂದು 2-3 ದಿನ ಆಯಿತು. ಸಾರಿ ಸ್ನೇಹಿತರೆ, ಯಾಕೆ ಅಂದರೆ ನನಗೆ ಸ್ವಲ್ಪ ಕೆಲಸ ಇರೋದ್ರಿಂದ ಇದನ್ನು ಓಪನ್ ಮಾಡೋದಕ್ಕೆ ಆಗಿರಲಿಲ್ಲ. ಯಾಕಂದರೆ ಮುಂಚೆ ಇನ್ನೊಂದು ಸ್ವಲ್ಪ ಇಂಥ ಸೀರೆ ಇತ್ತು, ಅದು ಖಾಲಿ ಆಗಲಿ ಅಂತ ಬಿಟ್ಟಿದ್ದೆ. ಖಾಲಿ ನಿನ್ನೆ ಸಾಯಂಕಾಲ ಹೋದರು ಆಫ್ಲೈನಲ್ಲಿ. ಅದಕ್ಕೆ ಈಗ ಮತ್ತೆ ಬಾಕ್ಸನ್ನು ಅನ್ಬಾಕ್ಸ್ ಮಾಡ್ತಾ ಇದ್ದೀವಿ. ಇವು ಕಮ್ಮಿ ಕ್ವಾಲಿಟಿ ಡೈಲಿ ವೇರ್ ಸಾರಿ ಇವು ಅಲ್ಲ ಧನುಷ್? ನೋಡಿ, ಡೈಲಿ ವೇರ್ ಸಾರಿಗಳು ಬಂದಿದ್ದಾರೆ ಸ್ನೇಹಿತರೆ. ಇಲ್ಲಿ ಡೈಲಿ ವೇರ್ ಸಾರಿ ಹೇಗೆ ಅಂಥೇಳಿ ಓಪನ್ ಮಾಡಿ ತೋರಿಸ್ತೇನೆ ನಿಮಗೆ.
ಕಾಣಿಸ್ತಿರ್ಬೋದು ಸ್ನೇಹಿತರೆ. ತುಂಬ ಚೆನ್ನಾಗಿ ಕ್ವಾಲಿಟಿ ಮಾತ್ರ ಮಸ್ತಾಗಿದಾವೆ ನೋಡಿ. ಡೈಲಿ ವೇರ್ ಸಾರಿಗಳು ಇನ್ನೊಂದು ಪೀಸ್ ಒಂಥರ ಅದಾವು. ಇದರಲ್ಲಿ ಡಿಸೈನ್ಸ್ ಅಂತೂ ತುಂಬ ಚೆನ್ನಾಗಿದಾವೆ. ಇವು 4 ಪೀಸ್ ಅನಿಸುತ್ತೆ ನೋಡಿ. ಇವು 400 ನೋಡಿ. ಒಂದು ಸೀರೆಗೆ 400 ರೂಪಾಯಿ. ತುಂಬ ಪೀಸಸ್ಗಳದಾವು. ನಿಮಗೆ ಒಂದು ತೋರಿಸ್ತೀನಿ. ಓಪನ್ ಮಾಡಿ ತೋರಿಸೋದಕ್ಕಾಗಲ್ಲ, ಯಾಕಂದರೆ ಅವ್ರ ದಾರ ಎಲ್ಲ ಕಟ್ಟಿದ್ರೆ ನಿಮಗೆ ತೆಗೆದಿಟ್ಬಿಟ್ಟು ತೋರಿಸ್ತೀನಿ. ತುಂಬ ಬಂದಿದ್ದಾವೆ. ಒಂದೇ ಇದು ಡಿಸೈನ್ಸ ಬೇರೆ ಬೇರೆ, ರೇಟ್ ಮಾತ್ರ ಒಂದೇ ಇದೆ. ಯಾವ ತಗೊಂಡ್ರು ಒಂದೇ ಇದೆ ನೋಡಿ. ಇಲ್ಲಿ ಯಾವ ತಗೊಂಡ್ರು ಒಂದೇ ಕ್ಯಾಟ್ಲಾಗ್ ಸಾರಿ ಇದಾವೆ ಸ್ನೇಹಿತರೆ ನೋಡಿ. ಕಲರ್ಸ್ ಅಂತೂ ತುಂಬಾ ಚೆನ್ನಾಗಿದಾವೆ. ಡೈಲಿ ವೇರು ಎಷ್ಟು ಬೇಕಾದಷ್ಟು ನೀರಿಗೆ ಹಾಕಿ ನಾವು ಉಳ್ಬೋದು ನೋಡಿ. ಈ ಥರ ಸೀರೆಗಳನ್ನು ನೋಡಿ. ಬಿಲ್ ಇದರಲ್ಲೇ ಇದೆ ನೋಡಿ. ತುಂಬ ಚೆನ್ನಾಗಿದಾವೆ ಮಾತ್ರ. ಒಂದಕ್ಕಿಂತ ಒಂದು ಕಲರ್ಸ್ ಅಂತ ಸಖತ್ತಾಗಿ ಬಂದಿದ್ದಾವೆ. ಎರಡು ಸೈಜ್ ಎಕ್ಸ್ಟ್ರಾ ಇದ್ದಾವೆ ನೋಡಿ. ಕಲರ್ಸು ಒಂದಕ್ಕಿಂತ ಒಂದು ಸಖತ್ತಾಗಿ ಬಂದಿದ್ದಾವೆ ನೋಡಿ. ಈ ಥರ ಇವು 400 ನೋಡಿ. 400 ರೂಪಾಯಿ. ಒಂದು ಸಾರಿಗೆ 400 ರೂಪಾಯಿ. ಇದು ಇದ್ದಾವೆ ಸಾಫ್ಟ್ ಡೈಲಿ ವೇರ್ ಸಾರಿ ಅಂತಲೇ ಹೇಳ್ಬೋದು ನೋಡಿ. ಸಖತ್ತಾಗಿ ಬಂದಿದ್ದಾವೆ ಕ್ಯಾಟ್ಲಾಗ್ ಸಾರಿಗಳು. ಏನು ಈ ಫೋಟೋದಲ್ಲಿದೆ ಅದೇ ಥರ ಬ್ಲೌಸ್ ವಿತ್ ಬ್ಲೌಸ್ ಇದೆ. ಇವಕ್ಕೆಲ್ಲರಿಗೂ ಬ್ಲೌಸ್ ಸ್ನೇಹಿತರೆ ಯಾರಿಗೆ ಬೇಕಂತ ಹೇಳಿ ಬೇಗ ಕಮೆಂಟ್ ಮಾಡಿ. ನಮ್ಮ ನಂಬರು ಸೈಡಲ್ಲಿ ಇರುತ್ತೆ ನೋಡಿ. ಇದು ಬಂದು ಟಿಶ್ಯೂ ಸಾಡಿ ಸೇಮ್ ಪ್ರೈಸೇ. ಇದು ಸಹ ಎರಡೂ ಅಷ್ಟು ಸೇಮ್ ಪ್ರೈಸೇ ಆಲ್ರೆಡಿ ಬಂದೀಗ ನೋಡಿ. ಇವು ಕೂಡ ಡೈಲಿ ವೇರನ್ನು ತುಂಬ ಚೆನ್ನಾಗಿದಾವೆ. ಡೈಲಿ ವೇರ್ ಅನ್ನೋಕ್ಕಿಂತ ಸಿಂಪಲ್ಲಾಗಿ ನಾವು ಎಲ್ಲಾದರೂ ಹೊರಗಡೆ ಎಲ್ಲಾದರೂ ಹೊರಗಡೆ ಹೋಗುವಾಗ ಉಡ್ಲಿಕ್ಕೆ ಅಂತ ತುಂಬಾ ಚೆನ್ನಾಗಿದೆ ನೋಡಿ. ಮತ್ತು ವಿತ್ ಬ್ಲೌಸ್ ಕೂಡ ಅದಾವೆ ಸ್ನೇಹಿತರೆ ನೋಡಿ. ಸಖತ್ತಾಗಿದಾವೆ. ಒಂದಕ್ಕಿಂತ ಒಂದು ಸೀರೆ ಚೆನ್ನಾಗಿದಾವೆ ನೋಡಿ. ಇದೊಂದು ಇಷ್ಟು ಸೀರೆಗಳ ಬಂದಿದೆ ಸ್ನೇಹಿತರೆ. ಈಗ ಬಿಲ್ ಕೂಡ ಇದರಲ್ಲೇ ಇಟ್ಟಿದ್ದಾರೆ. ನಮ್ಮದು ಸೀರೆ ಬಿಲ್ ಬಂದು ನೋಡಿ ಸ್ನೇಹಿತರೆ. ಇಷ್ಟು ಡೈಲಿ ವೇರ್ ಸಾರಿನೇ ಇವು. ಒಂದೇ ರೇಟು, ಬೇರೆ ಬೇರೆ ಏನಿಲ್ಲ. 400 ನೋಡಿ. 400 ರೂಪಾಯಿ ಇದೆಲ್ಲದಕ್ಕೂ. ಇದರಲ್ಲಿ ಅವಾಗಲೇ ತೋರಿಸಿದ ಹಾಗೆ ನಿಮಗೆ ಇದರಲ್ಲಿ ಒಂದು 4 ಕಲರ್ಸ್ ಇದೆ ಅವೈಲೇಬಲ್ಲು ನೋಡಿ. ಇವು ಮತ್ತು 4 ಕಲರ್ಸ್ ಮಾತ್ರ ಇರೋದು ಇದರಲ್ಲಿ. ಇನ್ನು ಇದರಲ್ಲಿ ಒಂದು 8 ಕಲರ್ಸ್ ಇದೆ. ಫೋಟೋ ಆ್ಯಡ್ ಮಾಡ್ತೀನಿ. 8 ಕಲರ್ಸ್ ಇದೆ ಇದರಲ್ಲಿ. ಹೂವೆಲ್ಲ ದೊಡ್ಡದು ತುಂಬ ಚೆನ್ನಾಗಿದೆ. ಕಲರ್ಸ್ ಮಾತ್ರ ಸಖತ್ತಾಗಿದೆ ನೋಡಿ. ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿರೋ ಕಲರ್ಸು. ಇದು 8 ಕಲರ್ಸ್ ಇದೆ ಅವೈಲೇಬಲ್. ಇಲ್ಲಿ ಇದೆ ನೋಡಿ. ನಿಮಗೆ ಕಾಂತದೆಲ್ಲ ಫೋಟೋ ನಾನು ಕೂಡ ಹಾಕ್ತೇನೆ ನೋಡಿ. ಇದರಲ್ಲಿ ಬಂದು 8 ಕಲರ್ ಇದೆ. ಸೇಮ್ ಪ್ರೈಸೇ. ಇದರಲ್ಲಿ ಬಂದು 8 ಕಲರ್ ಇದೆ. 7 ಕಲರ್ ಇದೆ. 8 ಕಲರ್ ಇತ್ತು. ಒಂದು ಸೇಲ್ ಆಗಿದೆ ನನಗೆ ಆಲ್ರೆಡಿ, ಅದಕ್ಕೆ ಈಗ ಹೇಳ್ತಾ ಇರೋದು. ಇದರಲ್ಲಿ 7 ಕಲರ್ಸ್ ಇದೆ. ಇದು ಪಿಂಕ್, ಇದು ಎತ್ತಿಟ್ಟಿದ್ದೀನಿ. ಇದು ಸೇಲ್ ಆಗಿದೆ. ಕೊಟ್ಟು ಕಳಿಸ್ಬೇಕು ನಾನೀಗ. ಅದಕ್ಕೆ ಯಾರಿಗೆಲ್ಲ ಡೈಲಿ ವೇರ್ ಸಾರಿಗಳು ಬೇಕು ಅಂತೇಳಿ ಕಮೆಂಟ್ ಮಾಡಿ ಸ್ನೇಹಿತರೆ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದಿಷ್ಟು ಸೀರೆಗಳೀಗ ನನ್ನ ಹತ್ರ ಇದು ಡೈಲಿ ವೇರ್ ಸಾರಿ ಅಂತಲೇ ಹೇಳ್ಬೋದು. ಪುನಮ್ ಸಾಡಿ ತುಂಬ ಚೆನ್ನಾಗಿದ್ದಾವೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜು ಮತ್ತು ಫೇಸ್ಬುಕ್ ಪೇಜನ್ನು ಫಾಲೋ ಮಾಡ್ಕೊಂಡು ನೋಡಿ ಸ್ನೇಹಿತರೆ. ಚಪಾತಿ ಮಾಡತ್ತೀನಿ. ಆ ಕಡೆ ಬೆಲ್ಲದ ಬೇಳೆ ಮಾಡಿ ಇಟ್ಟಿವಿ. ಯಜಮಾನ್ರು ಗ್ಯಾಸ್ ಕಟ್ಟಿಂಗ್ ನಿಂತಾರ ಬಂದು ಸ್ವಲ್ಪ ಅರ್ಜೆಂಟಲ್ಲಿ ಇರೋ ಕಾರಣ ಚಹಾ ಬೇಕಾಗಿದೆ. ಚಹಾ ಮಾಡ್ತಾ ಇದ್ದಾರೆ ನೋಡಿ. ಅಲ್ಲ ಸ್ನೇಹಿತರೆ, ಈಗ ಧನುಷನ್ನು ಕಳಿಸಿ ಬರ್ಬೇಕಾಗಿದೆ ಅರ್ಜೆಂಟಾಗಿ ಶಾಲೆಗೆ. ಅದಕ್ಕೆ ಈ ಗಡಿಬಿಡಿ ಆಗ್ತಾ ಉಂಟು. ಕರೆಂಟ್ ಕೂಡ ಇಲ್ಲ ಮನೆಯಲ್ಲಿ ಇವತ್ತು. ಅಡ್ಡು ಬರ್ಬೇಡಿ. ಕರೆಂಟ್ ಕೂಡ ಇಲ್ಲ ಸ್ನೇಹಿತರೆ. ಅದಕ್ಕಾಗಿ ಕತ್ಲೆ ಬರ್ಬೋದು. ಧನುಷನ ನಾಳೆ ಬೆಳಿಗ್ಗೆ ಬಿಟ್ಟು ಬರ್ಬೇಕಂದ್ರೆ ಆಧಾರ್ ಕಾರ್ಡ್ ಒಂದು ಶುದ್ಧ ಆಗಲಿಲ್ಲ. ಅವ್ರು ಸರ್ ಬೈತಾ ಇದ್ದಾರೆ. ಇಲ್ಲ ಈಗಲೇ ತಂದುಬಿಡಿ, 10th ಅಲ್ಲ, ಎಕ್ಸಾಮ್ ಇದೆ, ಓದಲಿಕ್ಕೆ ಆಗುತ್ತೆ ಅಂಥೇಳಿ. ಅದಕ್ಕಾಗಿ ಈಗ ಹೋಗಿ ಬಿಟ್ಟು ಬರ್ತೀವಿ. ಆಲ್ರೆಡಿ 4:45 ಗಂಟೆ ಹತ್ತಿರ ಬಂದಿದೆ ಟೈಮು. ಮತ್ತು
ಬರುವಾಗ ಲೇಟ್ ಆಗುತ್ತೆ ಸ್ನೇಹಿತರೆ ನಮಗೆ. ಹಾಗಾಗಿ ಈಗ ಒಂದು 4 ಚಪಾತಿ ಮಾಡಿ ಬೆಲ್ಲದ ಬ್ಯಾಳಿ ಮಾಡೀನಿ, ಹಾಕಿ ಕೊಟ್ಟು ಕಳಿಸ್ಬಿಡ್ತೇನೆ. ಆಮೇಲೆ ನಮ್ಮ ಕೆಲಸ ಮಾಡ್ಕೊಳಕ್ಕೆ ಬರ್ತದೆ. ಅದಕ್ಕೈತಿ ಈಗ ಆಧಾರ್ ಕಾರ್ಡದು ಇನ್ನೂ ಸರಿ ಆಗಲಿಲ್ಲ ನೋಡಿ. ಬೈ ಮುಂದೆ ಚಪಾತಿ ತುಂಬ ಗಡಿಬಿಡಿ ಮಾಡ್ತಾ ಇದ್ದೀವಿ. ಅದಕ್ಕಾಗಿ ಇಲ್ಲಿ ಚಪಾತಿ ಕೂಡ ಬೇಯ್ತಾ ಇದೆ. ಅಲ್ಲಿ ಚಹಾ ಇಟ್ಟಿದ್ದಾರೆ ಯಜಮಾನರು, ಇವತ್ತು ಚಹಾ ಮಾಡ್ತಾ ಇದ್ದಾರೆ ನೋಡಿ. ಹಾಗಾಗಿ ಈಗ ಸ್ನೇಹಿತರೆ ನಿಮಗೆ ಮತ್ತೆ ಸಿಗ್ತೇನೆ ನೋಡಿ. ಸ್ನೇಹಿತರೆ ನೋಡಿ, ಧನುಷನ್ ಬಿಡ್ಲಿಕ್ಕೆ ಹೊಂಟಿವಿ. ಸಿಕ್ಕಾಪಟ್ಟೆ ಗಡಿಬಿಡಿ 5:30 ಆಗಿದೆ ಈ ಟೈಮು. ಬಿಟ್ಟು ಬರ್ತೇವೆ ಬೇಗ. ಚಪಾತಿನೂ ಅಲ್ಲೇ ಬಿಟ್ಟೆ, ಎಲ್ಲ ಸಾಂಬಾರು ಮಾಡ್ದೈತಿ, ಎಲ್ಲ ಅಲ್ಲೇ ಬಿಟ್ಟಿದ್ದೀನಿ ಸ್ನೇಹಿತರೆ. ಬಿಟ್ಟು ಹೊಂಟಿದ್ದೇವೆ ನೋಡಿ ಸ್ನೇಹಿತರೆ. ನಾನು ಮಧ್ಯಾಹ್ನ ಸಾಯಂಕಾಲ 5 ಗಂಟೆ ಟೈಮಿಗೆ ಸ್ವಲ್ಪ ಚಪಾತಿ ಮತ್ತು ಬೆಲ್ಲದ ಬೇಳೆ ಮಾಡಿದೆ. ಚಪಾತಿಗೆ ಧನುಷ ಹೋಗ್ತಾನೆ ಅಂಥೇಳಿ ಇಲ್ಲೊಂದು ಸ್ವಲ್ಪ ಇಟ್ಟಿದ್ದೀನಿ. ಅವನೊಂದು ಸ್ವಲ್ಪ ಡಬ್ಬಿಗೆ ಹಾಕಿ ಕೊಟ್ಟೆ. ಅವನು ಊಟ ಮಾಡಲಿಲ್ಲ, ಯಾಕಂದ್ರೆ ತುಂಬಾ ಅರ್ಜೆಂಟ್ ಅಂದರೆ ಅರ್ಜೆಂಟ್ ಆಗಿಬಿಡುತ್ತೆ ನಮಗೆ. ಈಗ ಬಂದು ಶ್ರೇಯ ಒಂದು ಸ್ವಲ್ಪ ಹಿಟ್ಟಿಟ್ಟಿದ್ದೆ, ಅವಳೇ ಚಪಾತಿ ಮಾಡಿರೋದು. ಅದಕ್ಕಾಗಿ ಈಗ ಅಲ್ಲಿಂದ ಬಂದ ಮೇಲೆ ಸ್ವಲ್ಪ ಇದನ್ನು ಮಾಡ್ತಾಯಿದ್ದೀನಿ ನೋಡಿ. ಕಟ್ಟಿನ ಸಾರು ಅಂದರೆ ಬೇಳೆ ಏನು ಬೇಯಿಸಿದ್ದಿಲ್ಲ, ಅದರದ್ದು ನೀರು ಕಟ್ಟಿರುತ್ತಲ್ಲ ಅದರದ್ದೇ ಸಾಂಬಾರು ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಒಂದು ಚೋರು ಈಗ ಸ್ವಲ್ಪ ಬೆಲ್ಲ ಇದೆಲ್ಲ ಹಾಕಿಬಿಡ್ತೀನಿ. ಕುದೀತದೆ ಚೆನ್ನಾಗಿ, ಇದಕ್ಕೆ ಬೆಲ್ಲ ಹಾಕಬೇಕಾಗತ್ತೆ, ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಈಗ ಕುದಿಯುವಾಗ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕಿಬಿಟ್ಟೆ. ಚೆನ್ನಾಗಿ ಕುದೀತಾ ಇರುತ್ತೆ. ಸುಮ್ಮನೆ ವೇಸ್ಟ್ ಆಗುತ್ತೆ ಅಂಥೇಳಿ ಅದೇ ಏನಾದರೂ ಬೆಳಗ್ಗೆಗೆ ಸಾಂಬಾರದು ಅನ್ನ ಒಂದು ಮಾಡಿಬಿಟ್ರು ಆಗುತ್ತೆ. ಸುಮ್ಮನೆ ಅದು ಒಳ್ಳೆ ಬೇಳೆ ಇರೋದ್ರಿಂದ ಬೇಳೆ ಕಟ್ ಚೆನ್ನಾಗಿ ಬಂದಿತ್ತು ಗಟ್ಟಿಯಾಗಿ. ಅದಕ್ಕೆ ಸಿಂಪಲ್ಲಾಗಿ ಈ ಥರ ಮಾಡಿಬಿಡ್ತಾ ಇದ್ದೀನಿ ನೋಡಿ. ಸಾಂಬಾರು ಚಪಾತಿಗೆ ಆಗುತ್ತೆ, ಏನೂ ಪದಾರ್ಥ ಮಾಡಿಲ್ಲ ಅದಕ್ಕೆ. ಚಪಾತಿಗೆ ಬೇಳೆ ಸ್ವಲ್ಪ ಇದೆ ಮತ್ತು ಇದೊಂದು ಸ್ವಲ್ಪ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಈ ಥರ ಮಕ್ಕಳದ್ದು ಏನಾದರೂ ಎಜುಕೇಷನ್ದು ಏನಾದರೂ ಪ್ರಾಬ್ಲಮ್ ಆದರೆ ಈ ಥರ ಕಷ್ಟ ಆಗಿಬಿಡುತ್ತೆ ನೋಡಿ. ಏನು ಮಾಡೋದು, ಬೆಳಗ್ಗೆಯಿಂದ ಇದನ್ನೇ ಓಡಾಡಿ ಸಾಕಾಯಿತು. ಹಾಗಾಗಿ ಮತ್ತು ಈಗ 8:30ಗೆ ಬಂದೀವಿ ನಮ್ಮ ಮನೆಗೆ. 5:30ಗೆ ಹೋದವು, 8:30ಗೆ ಮನೆಗೆ ಬಂದಿರ್ತೀವಿ. ಸರ್ ಹತ್ರ ಎಲ್ಲ ಮಾತಾಡಿ ಇದು ಮಾಡಿ ಬಂದ್ವಿ. ಅಂದ್ರೆ ಮೊರಾರ್ಜಿ ಶಾಲೆ ಆಗಿರೋದ್ರಿಂದ ಎಲ್ಲ ಶಿಕ್ಷಕರು ಅಲ್ಲೇ ಸ್ಟೇ ಇರ್ತಾರಲ್ಲ, ಅದಕ್ಕಾಗಿ ಎಲ್ಲರೂ ಸಿಕ್ಕರು ಮಾತಾಡಿ ಕೇಳ್ಕೊಂಡು ಏನೇನು ಅಂಥೇಳಿ ಬಂದೀವಿ ಸ್ನೇಹಿತರೆ. ಹಾಗಾಗಿ ಬಂದು ಒಬ್ರು ಅಮ್ಮರು ಸೀರೆ ಹೇಳಿದ್ರು, 1-2 ಫೋಟೋ ಕಳಿಸಿದ್ದೆ ಅವ್ರಿಗೆ. ಸೀರೆನೂ ಆ ಕಡೆ ತೊಗೊಂಡೋಗಿದ್ದೆ, ಬರುವಾಗ ಅಲ್ಲೇ ಹಾಕಿ ಬರೋ ಕೊಟ್ಟರೆ ಆಯ್ತು ಅಂಥೇಳಿ ಸೀರೆ ಕೊಟ್ಟು ಮತ್ತು ಇನ್ನೊಬ್ರು ಅಮ್ಮರ ಹತ್ರ ಸ್ವಲ್ಪ ಮಾತಾಡಲಿಕ್ಕಿತ್ತು, ಅಲ್ಲಿ ಮಾತಾಡಿಕೊಂಡು ಈಗ ಮನೆಗೆ ಬಂದು ಇದಕ್ಕೆ ಸಾಂಬಾರು ಮಾಡಿ ಇನ್ನೊಂದು ಸ್ವಲ್ಪ ಅಷ್ಟೇ. ಎಲ್ಲ ಪಾತ್ರೆ ತೊಳೆದಿದ್ದು ಮತ್ತು ಈ ಸಾಂಬಾರು ಮಿಕ್ಸಿ ಜಾರು ಮತ್ತು ಪಾತ್ರೆ ಆಗಿದ್ದಾವೆ, ಅದೊಂದು ಸ್ವಲ್ಪ ತೊಳ್ಕೊಂಡು ಈಗ ನೋಡಿ ಕಟ್ಟಿನ ಸಾಂಬಾರು ಇವತ್ತು ಹಳದಿ ಕಲರ್ ಮಾಡಿದ್ವಿ. ಇದಕ್ಕೆ ಯಾವ ಮಸಾಲೆ ಆಗಲಿ ಏನನ್ನು ಸೇರಿಸಿಲ್ಲ ನಾನು. ಕಾಯಿ ಮೆಣಸು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕೊತ್ತಂಬರಿ, ಕರಿಬೇವು, ಜೀರಿಗೆ, ಇದು ಸಾಸಿವೆ, ಎಣ್ಣೆ ಇಷ್ಟೇ ಹಾಕಿದೆ, ಬೇರೆ ಏನೂ ಹಾಕಿಲ್ಲ ನೋಡಿ. ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ ನಿಮಗೂ ಕೂಡ. ನೋಡಿ ಇಲ್ಲಿ ಕಟ್ಟಿನ ಸಾಂಬಾರು ರೆಡಿ ಆಗ್ತಾಯಿದೆ, ಕುದಿಬೇಕು. ಇವತ್ತು ಕಾಯಿ ಮೆಣಸು ಹಾಕಿ ಮಾಡಿರೋದ್ರಿಂದ ಈ ಕಲರ್ ಬಂದಿದೆ. ಚಿಲ್ಲಿ ಪೌಡರ್ ಆಗಲಿ ಗರಂ ಮಸಾಲೆ ಆಗಲಿ ಯಾವುದೂ ಯೂಸ್ ಮಾಡಿಲ್ಲ. ಮಸಾಲೆ ಸಾಂಬಾರು ಹುಡಿನೂ ಆಗಲಿ ಯಾವುದಾಗಲಿ ಯಾವನೂ ಹಾಕಿಲ್ಲ ನೋಡಿ. ಅದಕ್ಕಾಗಿ ಈಗ ಅದು ನೋಡಿ ಸೈಡೆಲ್ಲ ಕುದೀತಾ ಇದೆ, ಎಲ್ಲ ಕಾಣಿಸ್ತಾ ಉಂಟು. ಈಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಡ್ತೀನಿ ನೋಡಿ. ಹೇಗೆ ಇದನ್ನು ಮಿಕ್ಸ್ ಮಾಡಿಬಿಟ್ರೆ ರೆಡಿ ಆಯಿತು. ಉಪ್ಪು ಖಾರ ಕರೆಕ್ಟಾಗಿದೆ ಸ್ನೇಹಿತರೆ, ನೋಡಿದೆ ನಾನು ಆವಾಗಲೇ, ಚೆನ್ನಾಗಿದೆ. ಈಗ ಗ್ಯಾಸನ್ನು ಆಫ್ ಮಾಡ್ಕೊಂಡ್ಬಿಡ್ತೇನೆ ಸ್ನೇಹಿತರೆ. ಸಾಕು, ಇಷ್ಟು ಏನು ಹಾಕೋದು ಕರೆಕ್ಟಾಗಿದೆ ಹದ ನೋಡಿ. ಈಗ ಮುಚ್ಚಳ ಮುಚ್ಚಿ ಗ್ಯಾಸನ್ನು ಕೂಡ ಆಫ್ ಮಾಡಿಬಿಡ್ತೇನೆ ನೋಡಿ. ಒಂದಿಷ್ಟು ಪಾತ್ರೆ ಬೇಕಾಗಿದೆ, ಇದೊಂದಿಷ್ಟು ಪಾತ್ರೆ ತೊಳೆದು ಎತ್ತಿ ಇಟ್ಕೊಂಡ್ಬಿಡ್ತೇನೆ. ಇಲ್ಲಿ ಬೆಲ್ಲದ ಬೇಳೆ ಸ್ವಲ್ಪ ಇದೆ, ಹಾಗೆ ಇಲ್ಲಿ ಸ್ವಲ್ಪ ಎಣ್ಣೆ. ಮಧ್ಯಾಹ್ನ ಧನುಷನಿಗೆ ಸಂಡಿಗೆ ಕರೆದಿದ್ದೆ,
ಇಲ್ಲಿ ಮೊಸರು ಕೂಡ ಇದೆ, ಸ್ವಲ್ಪ ಮೊಸರು ಇದೆ. ನೋಡಿ ಶ್ರೇಯ ದೀಪ ಹಚ್ಚಿದ್ದಾಳೆ. ಆಗಲೇ ಕೂಡಲೇ ಚಪಾತಿ ಅವಳೆ ಮಾಡಿದ್ದಾಳೆ, ಇಲ್ಲಿಟ್ಟಿದ್ದಾಳೆ ಅಂತ. ಹೌದು, ಚಪಾತಿ ಇಲ್ಲಿಟ್ಟಿದ್ದಾಳೆ ನೋಡಿ. ಅಷ್ಟು ಚಪಾತಿ ಶ್ರೇಯನ ಮಾಡಿದ್ದಾಳೆ ಸ್ನೇಹಿತರೆ ಇವತ್ತು ಎಲ್ಲ. ಹಾಗಾಗಿ ಈಗ ನೋಡಿ ಅವಳಲ್ಲಿ ಅಭ್ಯಾಸ ಮಾಡ್ತಾ ಕೂತಿದ್ದಾಳೆ. ನಾನು ಇದಿಷ್ಟು ಕೆಲಸ ಮಾಡಿ ನಿಮಗೆ ಮತ್ತೆ ಸಿಗ್ತೀನಿ ನೋಡಿ ಸ್ನೇಹಿತರೆ. ಇಲ್ಲಿ ಬೇಳೆ ಇದೆ, ಇಲ್ಲಿ ಸಾಂಬಾರು ಚಪಾತಿ ಎಲ್ಲ ರೆಡಿ ಇದೆ. ಈಗ ನಮ್ಮ ಮೇಡಮ್ ಅವ್ರು ಬೇಳೆ ಹಾಕೊಂಡು ಊಟ ಮಾಡ್ತಾಯಿದ್ದಾರೆ ಸ್ನೇಹಿತರೆ. ಬನ್ನೀಗ ಎಲ್ಲರೂ ಊಟ ಮಾಡ್ತೇವೆ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ಮಾಡ್ತಾಯಿದ್ರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆದಷ್ಟು ಜನರಿಗೆ ಶೇರ್ ಮಾಡಿ.